ನಮಸ್ಕಾರ ರೀ ಸಾವುಕಾರ ಮಂದಿಗೆ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಚಂದಿದ್ದಾರೆ ಅನ್ಕೊಳತ್ತೀನಿ. ಸಾರಿ, ನಾನು 4 ದಿವಸದಿಂದ ತುಂಬ ಬ್ಯುಸಿ ಇದ್ದೆ, ಹಾಗಾಗಿ ಯಾವುದೇ ಒಂದು ರೀತಿಯ ವಿಡಿಯೋನ ಹಾಕಿಲ್ಲ. ಮತ್ತು ಸಾರಿ ಕೇಳ್ತಾ ಇದ್ದೀನಿ. ಸೊ ನೀವು ಆಗಲೇ ಟೈಟಲು ಮತ್ತು ಥಂಬ್ನೇಲ್ ನೋಡ್ಕೊಂಡು ಬಂದಿದ್ದೀರಾ, ಹಾಗಾಗಿ ಇವತ್ತಿನ ಒಂದು ವಿಷಯ ನಿಮಗೆ ಅರ್ಥ ಆಗಿದೆ ಅಂತ ನಾನು ತಿಳ್ಕೊತಾ ಇದ್ದೀನಿ. ಯಾವ ಟಾಪಿಕ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಅಂತೇಳಿ. ಹೌದು, ಅದುವೇ ಗೃಹಲಕ್ಷ್ಮಿ ಯೋಜನೆ. ಅಂದರೆ ಇತ್ತೀಚೆಗೆ ತುಂಬ ಟ್ರೆಂಡಿಂಗಲ್ಲಿರುವಂಥ ನ್ಯೂಸು, ಪಾಪ್ಯುಲರ್ ಆಗಿರೋಂಥ ನ್ಯೂಸ್ ಅಂತಲೇ ಹೇಳ್ಬೋದು. ಏನಕ್ಕಂದರೆ ಆ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ತಿಂಗಳಿಗೆ 2,200 ರೂಪಾಯಿ ಬರ್ತಾ ಹೋಗ್ತಿದೆ. ಅಂದರೆ ಯಾರ್ಯಾರ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿಬಿಟ್ಟು ಅವ್ರ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿದೆಯೋ ಅವರಿಗೆ ತಿಂಗಳಿಗೆ 2,200 ರೂಪಾಯಿ ಬರ್ತಾ ಇದೆ. ಹಾಗೆ ಸರ್ಕಾರ ಒಂದು ಡೇಟ್ ಕೊಟ್ಟಿತ್ತು, ಡಿಸೆಂಬರ್ 31ನೇ ತಾರೀಕು ಒಳಗಡೆ ಬಾಕಿ ಉಳಿದಂಥ ಹಣ, ಅಂದರೆ ಡಿಸೆಂಬರ್ 31ನೇ ತಾರೀಕುವರೆಗೂ ಯಾರ್ದೆಲ್ಲ 3ನೇ ಕಂತಿನ ಹಣದವರೆಗೂ ಪೆಂಡಿಂಗ್ ಇದೆಯೋ ಅವ್ರದ್ದೆಲ್ಲ ಹಣನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿತ್ತು. ಸೊ ಹಾಗೆ ಕ್ಲಿಯರ್ ಕೂಡ ಮಾಡಿದೆ. ಸೊ ಇವತ್ತಿನ ಒಂದು ಇನ್ಫಾರ್ಮೇಷನ್ ಏನಪ್ಪ ಅಂದರೆ, ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ನ ಹೇಗೆ ತಿಳ್ಕೊಳ್ಳೋದು ಅಂದರೆ, ಆ ಒಂದು ರೇಷನ್ ಕಾರ್ಡ್ನ ನಂಬರನ್ನು ನೀವು ಹಾಕಿದರೆ ಸಾಕು, ಅಲ್ಲಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಚೆಕ್ ಮಾಡ್ಕೋಬೋದು. ಮತ್ತು ನಿಮಗೆ ಎಷ್ಟನೇ ಕಂತಿನ ಹಣ ಬಂದಿದೆ, ಯಾವತ್ತೆಲ್ಲ ಬಂದಿದೆ ಅಂಥೇಳಿ ಕಂಪ್ಲೀಟಾಗಿ ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಒಂದೇ ಕ್ಲಿಕ್ಕಲ್ಲಿ ಸಿಗುತ್ತೆ. ಸೊ ಇದು ತುಂಬ ವೆರಿ ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ ಹೇಳ್ತಿದ್ದೀನಿ. ಹಾಗಾಗಿ ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಕಂಪ್ಲೀಟಾಗಿ ನೋಡಿರಿ. ಹಾಗಂದರೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಏನೂ ಅರ್ಥ ಆಗೋದೇ ಇಲ್ಲ. ಸೊ ಬರೀ ಇವಾಗ ಡೈರೆಕ್ಟಾಗಿ ಟಾಪಿಕ್ ಸೆಟ್ ಮಾಡಿ. ಗೃಹಲಕ್ಷ್ಮಿ ಯೋಜನೆಗೆ ಮೊನ್ನೆ ಅಪ್ಲಿಕೇಶನ್ ಸಮೇತ ಬಿಟ್ಟಿದ್ರು. ಅಂದರೆ ರೀಸೆಂಟಾಗಿ 3 ದಿನ ಗೃಹಲಕ್ಷ್ಮಿ ಯೋಜನೆ ಅದಾಲತ್ ಕ್ಯಾಂಪ್ ಕೂಡ ಮಾಡಿದ್ರು. ಅಲ್ಲಿ ನಿಮಗೆ ಟೆಕ್ನಿಕಲ್ ಇಶ್ಯೂ ಆಗಲಿ, ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲಿಕೇಶನ್ ಹಾಕಿಲ್ಲ ಅಂದರೆ ಅಪ್ಲಿಕೇಶನ್ ಹಾಕೋದಾಗಲಿ, ಸೊ ಎಲ್ಲ ರೀತಿಯ ಒಂದು ಇದನ್ನ ಬಿಟ್ಟಿದ್ರು. ಹಾಗಾಗಿ ಎಷ್ಟೋ ಜನ ಅಪ್ಲಿಕೇಶನ್ ಕೂಡ ಹಾಕಿದ್ದಾರೆ. ನಾನು ಆ ಒಂದು ವಿಡಿಯೋ ಕೂಡ ಮಾಡಿ ನಿಮಗೆ ಹೇಳಿದ್ದೆ, ಯಾರ್ಯಾರ ಗೃಹಲಕ್ಷ್ಮಿ ಯೋಜನೆ ಅಪ್ಲಿಕೇಶನ್ ಹಾಕಿಲ್ಲೋ ದಯವಿಟ್ಟು ಹಾಕಿ ಅಂತ ಹೇಳಿ. ಸೊ ನಿಮಗೆಲ್ಲ ಗೊತ್ತೇ ಇದೆ ಏನಂದರೆ DBT ಥ್ರೂ ಚೆಕ್ ಮಾಡ್ಕೊಳ್ಳೋಕ್ಕೆ ನಾನು ಒಂದು ರೀಸೆಂಟಾಗಿ ಒಂದು ಆ್ಯಪ್ ಹೇಳಿದ್ದೆ, ಅದು DBT ಅಂತೇಳಿ. ಅದರಲ್ಲಿ ನೀವು ಕೂಡ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆ ಹಣ ಚೆಕ್ ಮಾಡ್ಕೋಬೋದಾಗಿತ್ತು ಅಷ್ಟೇ. ಅಂದರೆ ಯಾವ ತಾರೀಕು ಬಂದಿದೆ ಅಂತೇಳಿ ಚೆಕ್ ಮಾಡ್ಕೋಬೋದಾಗಿತ್ತು. ಬಟ್ ಇಲ್ಲಿ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಆಗಲಿ ಮತ್ತು ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಆಗಲಿ, ಅಂದರೆ ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಹಾಕಿರ್ತೀರಲ್ಲ ಅದರ ಸ್ಥಿತಿ ಆಗಲಿ ಚೆಕ್ ಮಾಡ್ಕೊಳ್ಳೋಕ್ಕೆ ಯಾವುದೇ ರೀತಿಯ ಲಿಂಕ್ ಇರಲಿಲ್ಲ. ಬಟ್ ಇವಾಗ ಒಂದು ಲಿಂಕ್ ಬಂದಿದೆ. ಆ ಒಂದು ಲಿಂಕ್ ಯಾವುದು ಅಂತೇಳಿ ನಾನು ಇವಾಗ ಲೈವ್ ಆಗಿ ನಿಮ್ಮ ಎದುರುಗಡೆ ತೋರಿಸ್ತಾ ಇದ್ದೀನಿ. ಹಾಗಾಗಿ ವಿಡಿಯೋನ ಗಮನ ಕೊಟ್ಟು ನೋಡಿ ಫ್ರೆಂಡ್ಸ್. ಇವಾಗ ನಾನು ಈ ಒಂದು ಮೊಬೈಲಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವಾಗ ನಾನು ಹೇಳ್ತೀನಿ, ಯಾವುದೋ ಒಂದು ಬ್ರೌಸರ್ನ ನೀವು ಪ್ರಿಫೇರ್ ಮಾಡಿರಿ, ತೊಂದರೆ ಇಲ್ಲ. ಸೊ ನಾನು ಹೇಳೋದು ಸಜೆಸ್ಟ್ ಮಾಡೋದು ಅಂದರೆ ಕ್ರೋಮ್. ಸೊ ಕ್ರೋಮಲ್ಲಿ ಏನಿಲ್ಲ, ಮಾಹಿತಿ ಕಣಜ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಸೊ ಇಲ್ಲಿ ಒಂದು ನಿಮಿಷ ಫ್ರೆಂಡ್ಸ್, ನೀವು ಯಾವುದೇ ರೀತಿಯ ಒಂದು ಬ್ರೌಸರ್ನ ನೀವು ಪ್ರಿಫೇರ್ ಮಾಡ್ಬೋದು. ಬಟ್ ನಾನು ಹೇಳೋದು ಕ್ರೋಮ್ ಪ್ರಿಫೇರ್ ಮಾಡಿ ಅಂತ ಹೇಳಿ. ಸೊ ಕ್ರೋಮಲ್ಲಿ ಏನಿಲ್ಲ, ಜಸ್ಟ್ ಮಾಹಿತಿ ಕಣಜ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿರಿ. ಸೊ ಈ ಥರ ಒಂದು ವೆಬ್ಸೈಟ್ ಬರುತ್ತೆ. ಈ ಒಂದು ವೆಬ್ಸೈಟಲ್ಲಿ ಈಗ ಕ್ಲಿಕ್ ಮಾಡಿ ಫಸ್ಟೇ ಬರುತ್ತೆ ಮಾಹಿತಿ ಕಣಜ ಅಂತ ಹೇಳಿ. ಸೊ ಇಲ್ಲಿ ನೋಡಿ, ಇಲಾಖೆಗಳು ಅಂತ ಹೇಳುತ್ತೆ. ಇಲ್ಲಿ ಇಲಾಖೆ ಹುಡುಕಿ ಅಂತಿದೆ. ಬೇಕಿದ್ರೆ ಇಂಗ್ಲೀಷಲ್ಲಿ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ, ಸರ್ಚ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ. ಇಂಗ್ಲೀಷಲ್ಲಿದ್ದರೆ ಹ್ಯೂಮನ್ ಎಂಪವರ್ಮೆಂಟ್ ಅಂತ ಹೊಡೀರಿ. ಕನ್ನಡದಲ್ಲಿದ್ದರೆ ಮಹಿಳಾ ಅಂತ ಹೇಳಿ ಹೊಡೀರಿ. ಮಹಿಳಾ ಅಂತ ಹೇಳಿ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಂತ ಇದೆಯಲ್ಲ, ಸೊ ಮಹಿಳಾ ಅಂತ ಹೇಳಿ ಟೈಪ್ ಮಾಡಿ ಸರ್ಚ್ ಮಾಡಿದರೆ ಸಾಕು. ಆ ಒಂದು ಇದು ಬರುತ್ತೆ, ಡಿಪಾರ್ಟ್ಮೆಂಟ್ ಬರುತ್ತೆ. ಇಲ್ಲಿ ನೋಡಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆಯಲ್ಲ, ಇದ್ರ ಮೇಲೆ ಹಿಂಗೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಇನ್ನೊಂದ್ಸಲ ಕ್ಲಿಕ್ ಮಾಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮೇಲೆ. ಇಲ್ಲಿ ನೋಡಿ, ನಿಮಗೆ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಅಂತ ಬರುತ್ತೆ. ಸೊ ಗೃಹಲಕ್ಷ್ಮಿ ಅಪ್ಲಿಕೇಶನ್ ಸ್ಥಿತಿ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ, ರೇಷನ್ ಕಾರ್ಡ್ ನಂಬರ್ ಕೇಳ್ತಿದೆ. ಇಲ್ಲಿ ತುಂಬ ಕೇರ್ಫುಲ್ ಆಗಿ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಬೇಕು. ಸೊ ಇಲ್ಲಿ ನಾನು ಒಂದು ರೇಷನ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ರೇಷನ್ ಕಾರ್ಡ್ ನಂಬರು, ನಿಮ್ಮದು ಒಂದು ರೇಷನ್ ಕಾರ್ಡ್ ನಂಬರನ್ನು ನೀವು ಹಾಕಿ. ಸೊ ರೀಸೆಂಟಾಗಿ ಹಾಕಿದವರೆಲ್ಲ ಚೆಕ್ ಮಾಡ್ಕೊಳ್ಳಿ. ಏನಕ್ಕಂದರೆ ಈ ಒಂದು ಸ್ಟೇಟಸ್ ಮೇಲೆ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಥಿತಿ ಹೇಗಿದೆ, ಅಪ್ಲಿಕೇಶನ್ ಅಕ್ಸೆಪ್ಟ್ ಆಗಿದೆಯಾ, ರಿಜೆಕ್ಟ್ ಆಗಿದೆ ಅಂತೇಳಿ. ಇಲ್ಲಿ ನೋಡಿ, ಅಪ್ಲಿಕೇಶನ್ ಡೇಟು, ನಾವು ಹಾಕಿರೋ ಡೇಟು, ಅಪ್ಲಿಕೇಶನ್ ಸ್ಟೇಟಸ್ ಅಪ್ರೂವ್ಡ್ ಅಂತ ಇದೆ. ನಮ್ಮದು ಅಪ್ರೂವ್ ಆಗಿದೆ, ಅಪ್ರೂವ್ ಡೇಟ್ ಕೂಡ ತೋರಿಸುತ್ತೆ. ಇಲ್ಲಿ ಪೇಮೆಂಟ್ ಡೀಟೇಲ್ಸ್ ಆ್ಯಂಡ್ ಅಮೌಂಟ್ ಅಂತ ಇದೆಯಲ್ಲ, ಡೀಟೇಲ್ಸ್ ಮೇಲೆ ಹಿಂಗೆ ಕ್ಲಿಕ್ ಮಾಡಿದರೆ ಸಾಕು. ಇಲ್ಲಿ ಯಾವತ್ತು ಅಮೌಂಟ್ ಬಂದಿದೆ, ಎಷ್ಟೆಷ್ಟು ಅಮೌಂಟ್ ಬಂದಿದೆ ಅಂತೇಳಿ ಇಲ್ಲಿ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಇದು ಲೇಟೆಸ್ಟ್ ಆಗಿಬಿಟ್ಟಿರುವಂಥ ಲಿಂಕು, ಇದು ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ದಯವಿಟ್ಟು ಈ ಒಂದು ಲಿಂಕ್ ಥ್ರೂ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ಸು ಮತ್ತು ನಿಮಗೆ ಎಷ್ಟು ಅಮೌಂಟ್ ಬಂದಿದೆ, ಅಂದರೆ ಎಷ್ಟೆಷ್ಟು ಕಂತಿನ ಅಮೌಂಟ್ ಬಂದಿದೆ ಕಂಪ್ಲೀಟಾಗಿ ತಿಳ್ಕೊಬೋದು. ಸೊ ಈ ಒಂದು ಬೆನಿಫಿಟ್ನ ನೀವು ಕೂಡ ಯೂಸ್ ಮಾಡ್ಕೊಳ್ಳಿ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿ ಇದೆ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ನ ತಿಳ್ಕೊಳ್ಳೋದು. ಯಾರಿಗೆಲ್ಲ ಈ ಒಂದು ಮಾಹಿತಿ ಇಷ್ಟ ಆಯಿತೋ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಖಡಕ್ ಮಂದಿ ಯೂಟ್ಯೂಬ್ ಚಾನಲ್ಗೆ. ಧನ್ಯವಾದ.